ಎಲ್ಲರಿಗೂ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಈ ರಾಜಸ್ಥಾನದಿಂದ ನಾಯಿ ಮಾಂಸ ತಂದಿದ್ದಾರಂತೆ. ಇವಾಗ 3-4 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಇವರು ಅಬ್ದುಲ್ ರಜಾಕ್ ಅನ್ನೋರು ಏನಾಗ ಇದ್ದಕ್ಕಿದ್ದಂಗೆ ಹೋಗಿ ಲೈಸೆನ್ಸ್ ಮಾಡಿಸ್ಕೊಂಬಂದವ್ರೆ. ಇದ್ದಕ್ಕಿದ್ದಂಗೆ ಲೈಸೆನ್ಸು ಎಷ್ಟೆಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ, ಒಂದೊಂದು ಚಾನಲಲ್ಲಿ ಒಂದೊಂದು ಥರ ಸುಳ್ಳು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನಾಗರಾಜ್ ಕೊಟ್ಟೂರು ಅಂತ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇವರು ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಕುರಿಗಳಿದ್ದಾವೆ, ಬೇಕಾದಷ್ಟು ಇದ್ದಾವೆ. ಆದರೆ ಇವರು ಅಲ್ಲಿಂದ ತಂದು ಮಾರೋಂಥದ್ದು ಏನಿದೆ ಅಂದರೆ, ಇಲ್ಲಿರ್ತಕ್ಕಂಥ ಜನಗಳು, ಬೆಂಗಳೂರಲ್ಲಿರ್ತಕ್ಕಂಥ ಜನಗಳು ಏನು ಕೊಟ್ಟರು ಬೇಕಾದ್ರೆ ತಿನ್ನೋಕೆ ರೆಡಿ ಇದಾರೆ ಅಂತ ಲೆಕ್ಕಾಚಾರ ಆಯ್ತು. ಇವಾಗ ಯಾವುದು ಏನು ಎತ್ತ ನೋಡಲ್ಲ, ಆನ್ಲೈನ್ ಬುಕ್ಕಿಂಗ್ ಮಾಡ್ತವೆ. ಹೆಂಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಳ್ಳೆ ಬಾಯಿಗೆ ಘಮ ರುಚಿ ಅಂದ್ಬಿಟ್ಟು ಸಾಕು ತಿಂತಾ ಇರೋದೇ ಸುಮ್ಮನೆ. ಅದು ಹೆಂಗೆ ಕತ್ತೆ ಅದು ಸೇರಿಸ್ಕೊಟ್ರು ಬೇಕಾದ್ರೆ ತಿಂದುಬಿಡ್ತಾರೆ. ನಾಯಿ ಜೊತೆಗೆ ನಾಯಿದು ಸೇರಿಸ್ಕೊಟ್ರೆ ತಿಂದುಬಿಡ್ತಾರೆ. ಅಂಥ ಜನ ಇವತ್ತು ಬೆಂಗಳೂರು ಎಂಬ ಮಹಾ ದೊಡ್ಡ ನಗರದಲ್ಲಿ ತುಂಬಿಕೆ ಕೂತ್ಕೊಂಡಿದ್ದಾರೆ. ಇವತ್ತು ಇವರು ಈ ಏನು BBMP ಚುನಾವಣೆಗೋಸ್ಕರ, ಓಟಿನ ದಿಮಕ್ಕೋಸ್ಕರ ಇವತ್ತು ಈ ರೀತಿಯೆಲ್ಲ ಅವ್ರನ್ನೆಲ್ಲ ಸಮರ್ಥನೆ ಮಾಡ್ಕೊತ ಇದ್ದಾರೆ. ಇವತ್ತು ಅವ್ರು ಮಾತಾಡ್ತಾರೆ, ಅಲ್ಲಿ ಮೇಲೆ ಮೀನಿನ ಸ್ಟಿಕ್ಕರ್ ಇದೆ, ಒಳಗಡೆ ಏನಾರು ಇರಲಿ ಬಿಡು, ನಿಮಗೆ ಯಾಕೆ ಬೇಕು, ನೀವು ಯಾಕೆ ಬೇಕು? ಇವರು ಮಾತ್ರ ಊರು ಜನ ಎಲ್ಲರೂ ಪ್ರಶ್ನೆ ಮಾಡಬೇಕು, ಇವ್ರನ್ನ ಮಾತ್ರ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಇವರು ಅಬ್ದುಲ್ ರಜಾಕ್ ಅವರು ಪ್ರಧಾನಮಂತ್ರಿನೂ ಪ್ರಶ್ನೆ ಮಾಡ್ತಾರೆ, ಆದರೆ ಇವ್ರು ಯಾರನ್ನೂ ಪ್ರಶ್ನೆ ಮಾಡೋಂಗಿಲ್ಲ. ಇವರು ಪ್ರಶ್ನೆ ತೀರ್ಥ ನಾಯಕರು. ಹಂಗಾರೆ ಇವರು ಪ್ರಶ್ನೆ ಮಾಡ್ದಂಗಿರೋಂಥ ನಾಯಕರು ಇವರು. ಅದೇನೋ ಹೆಬ್ಬಟ್ಟು ಬಂದವ್ರೆ, ಅಲ್ಲಿ ಹಂಗೆ ಕಾಣಿಸ್ತಾ ಇದೆ, ತೋರಿಸ್ತಾರೆ. 5 ನಿಮಿಷದಲ್ಲಿ ಯಾವ್ದಾದ್ರು ಲೈಸೆನ್ಸ್ ಕೊಡ್ತಾರಾ? ಏನ್ರಿ ಇಷ್ಟೊಂದು ಬಕ್ರ ಮಾಡ್ತಾ ಇದ್ದಾರೆ? ನಮ್ಮ ಬೆಂಗಳೂರು ಎಂಬ ನಗರದಲ್ಲಿ ಇದು ನಾಯಿನೋ ಇಲ್ಲ ಕುರಿನೋ ಅಂತ ಚೆಕ್ ಮಾಡೋ ಮಿಷಿನ್, ಇದು ಚೆಕ್ ಮಾಡುವ ಆಫೀಸು ಇಲ್ಲಿಲ್ಲ. ಅದು ಇರೋದು ಹೈದರಾಬಾದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಈ ಥರ ವಾಯ್ಸ್ ಚೆಕ್ ಮಾಡೋದು, ಇನ್ನೇನೋ ಚೆಕ್ ಮಾಡೋದು ಅವೆಲ್ಲ ಇರೋದು ಹೈದರಾಬಾದಲ್ಲಿ. ನಮ್ಮ ಬೆಂಗಳೂರಲ್ಲಿ ಇಲ್ಲ. ಇದನ್ನು ಕೂಡ ಅಧಿಕಾರಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ತಗೊಳಕ್ಕಂತ ಇದ್ದಾರೆ. ಇವಾಗ ಇಷ್ಟೊಂದೆಲ್ಲ ಸುಳ್ಳು ಹೇಳ್ಕೊಂಡು ಇವರು ಬಿಸ್ನೆಸ್ ಮಾಡಬೇಕಾ? ಇಷ್ಟೆಲ್ಲ ಸುಳ್ಳು ಹೇಳ್ಕೊಂಡು ವ್ಯಾಪಾರ ಮಾಡಬೇಕಾ? ಇಷ್ಟೆಲ್ಲ ಸುಳ್ಳು ಹೇಳ್ಕೊಂಡು ಇವ್ರು ಇಂಥ ಜೀವನ ಮಾಡ್ಬೇಕಂಗಾದ್ರೆ, ಸತ್ಯ ಹೇಳ್ಕೊಂಡು ಜೀವನ ಮಾಡೋದು ಗೊತ್ತಿಲ್ವಂಗಾದ್ರೆ. ಇವತ್ತು ಹೇಳ್ತಾರೆ ಪುನೀತ್ ಕೇರಳಿ ಪಿಂಪು ತಲೆ ಹಿಡಿದು ಬಿಟ್ಟಿಯಾ, ಅದನ್ನ ಹಿಡಿದು ಬಿಟ್ಟಿಯಾ ಅಂತಂದು. ನಿಮಗೆ ತಾಕತ್ತು ಅನ್ನೋದಿದ್ರೆ ತೋರಿಸ್ರಪ್ಪ. ಆ ತಲೆ ಹಿಡಿದಿರೋದು, ಪಿಂಪಿ ಕೆಲಸ ಮಾಡಿರೋದು ತೋರಿಸಿ ನೋಡೋಣ. ಯಾಕೆ ಸುಮ್ಮನೆ ಸುಳ್ಳು ಬಾಯಿ ಪಡ್ಕೊಂತೀರಿ? ಏನು ಇವಾಗ ಏನೋ ನಡೀತಾ ಇಲ್ವ? ಹಂಗಾರೆ ಮೆಜೆಸ್ಟಿಕ್ಕಲ್ಲಿ ಏನೋ ನಡೀತಾ ಇಲ್ವಾ? ಎಲ್ಲ ಕರೆಕ್ಟಾಗಿದ್ದಾರಾ? ಎಲ್ಲ ಹೋಟ್ಲಲ್ಲಿ ಏನು ವ್ಯವಹಾರ ಕರೆಕ್ಟಾಗಿ ನಡೀತಾ ಇದಾವ? ತಾಕತ್ತಿದ್ದು ನಿಲ್ಸೋಕ್ಕಾಗುತ್ತಾ ನಿಮಗೆ? ಸುಮ್ಮನೆ ಪುನೀತ್ ಕೇರಳಿಗೆ ಅಯ್ಯೋ ಪಿಂಪು ಅದು ಇದು ತಲೆ ಹಿಡ್ಕ ಏನು ನೀವು ನೋಡಿದ್ರ ಹೋಗಿ? ಏನನ್ನು ಆಯ್ತಪ್ಪ, ಕಂಪ್ಲೇಂಟ್ ಕೊಡಿ. ಸರ್ಕಾರನೇ ಇವತ್ತು ಪ್ರಶ್ನೆ ಮಾಡಿ ಸರ್ಕಾರದಿಂದ ಗುಂಡ ಕಾಯ್ದೆನ ಇವತ್ತು ಗೆದ್ಕೊಂಬಂದವನೆ. ಗೊತ್ತಾಯ್ತಾ? ಗುಂಡ ಕಾಯ್ದೆ ಕ್ಯಾನ್ಸಲ್ ಮಾಡ್ಕೊಂಬಂದವನೆ. ಅದು ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಪುನೀತ್ ಕೇರಳಿ. ಆ ಗುಂಡ ಕಾಯ್ದೆನ ಸರ್ಕಾರನ ವಿರುದ್ಧ ಮಾಡ್ಕೊಂಡು ಕೋರ್ಟಲ್ಲಿ ವಾದ ಮಾಡ್ಕೊಂಡು ಆ ಗುಂಡ ಕಾಯ್ದೆನ ಕ್ಯಾನ್ಸಲ್ ಮಾಡ್ಕೊಂಬಂದವನೆ. ಅಷ್ಟು ಕೆಪಾಸಿಟಿ ನಿಮಗಿದ್ರು ನೀವು ಕೇಸ್ ಹಾಕಿ ನೋಡೋಣ. ತಲೆ ಹಿಡಿದಿರೋದು, ಪಿಂಪ್ ಕೆಲಸ ಮಾಡಿರೋದು ಅವು ಸಾಕ್ಷಿ ಸಮೇತ ಬೇಕಲ್ವಾ? ಯಾವನ ಸಿದ್ಲಿಂಗ ಹೇಳ್ಬಿಟ್ಟ, ಯಾವನ ಬೋರ್ಲಿಂಗ ಕೇಳ್ಬಿಟ್ಟಂತ ಇವರೆಲ್ಲ ಬರೀ ಇಂಥವೆ ನೀವೆಲ್ಲ ಮಾಡೋದು. ಮೀನು ಸ್ಟಿಕ್ಕರ್ ಇದೆಯಂತೆ, ಒಳಗಡೆ ಏನಿದೆ ಅಂತ ಚೆಕ್ ಮಾಡ್ಬಿಡುತ್ತೆ. ಅಂದರೆ ಒಳಗಡೆ ಏನಾರು ಯಾಕೆ ಇರಲಿ, ನಿಮಗೆ ಯಾಕೆ ಚೆಕ್ ಮಾಡ್ತೀರಿ? ನಾವು ಸ್ಟಿಕ್ಕರ್ ಅಂಟಿಸಿದ್ದೀವಿ, ಹೊರಗಡೆ ಬೆಕ್ಕದಿರ್ತತಿ, ಚೆಕ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ನಾಳೆ ಇವತ್ತು ನೋಡಿ ಬಾಕ್ಸಲ್ಲಿ ಮೀನು ಬಂದವೆ, ಇಲ್ಲ ಮಟನ್ ಬಂದಿರ್ತತೆ, ಏನೋ ಬಂದಿರ್ತತೆ, ಇಲ್ಲ ಬಾಂಬ್ ಬಂದಿರ್ತತೆ. ಅಕಸ್ಮಾತ್ ಇವ್ರು ನಾಳೆ ಏನು ಅಂತಾರೆ, ಅಯ್ಯೋ ನಾನು ಕುರಿ ಥರ ಕೇಳಿದ್ನಪ್ಪ, ಬಾಂಬ್ ಥರ ಕೇಳಿರಲಿಲ್ಲ ಅಂತ ಹೇಳಿ ಅದರಲ್ಲೂ ಕೂಡ ತಪ್ಪಿಸ್ಕೊತಾರೆ. ಯಾರು ಅಂತ ಹೇಳೋಕ್ಕೂ ಹೋಗಲ್ಲ. ಅದರಲ್ಲೂ ಕೂಡ ಇಂತಿಂಥ ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ಥರ ಇಂಥ ಮೋಸ ಮಾಡ್ಕೊಂಡು ಬದುಕ್ತಾ ಇದಾರೆ. ಅಂದರೆ ಇಂಥವ್ರನ್ನೂ ಕೂಡ ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ಅಂಥ ಮುಟ್ಟಾಡಿರೋದಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಯಾರು ಒಗ್ಗಟ್ಟಾಗೋದಿಲ್ಲ. ಎಲ್ಲಿವರೆಗೂ ಅನ್ಯಾಯನ ಖಂಡಿಸೋದಿಲ್ವೋ, ಎಲ್ಲಿವರೆಗೂ ಅನ್ಯಾಯನ ಪ್ರಶ್ನೆ ಮಾಡೋದಿಲ್ವೋ, ಅಲ್ಲಿವರೆಗೂ ನಮ್ಮ ರಾಜ್ಯ, ನಮ್ಮ ದೇಶ ಯಾವುದೇ ಕಾರಣಕ್ಕೂ ಇನ್ನು 100 ಅಲ್ಲ 150 ವರ್ಷ ಹೋದ್ರೂ ಕೂಡ ಉದ್ಧಾರ ಆಗಲ್ಲ. ಯಾರು ಉದ್ಧಾರ ಆಗಲ್ಲ. ನಮ್ಮ ಹಿಂದೂಗಳು ಅಯ್ಯೋ ನಮಗೆ ಹಾಕ್ಬೇಕಪ್ಪ ಸುಮ್ಮನೆ, ಅನ್ಕೊಂಡೆ ಕೊಪ್ಪಿ ಮುಂಡತ್ತವೆ, ಇನ್ನೂ ನಿದ್ದೆ ಮಾಡ್ತವೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಇನ್ನೂ ನಿದ್ದೆ ಮಾಡ್ತವೆ. ಇನ್ನೂ ನಮಗೆ ಹಾಕ್ಬೇಕು, ಇನ್ನೂ ನಮಗೆ ಹಾಕ್ಬೇಕು. ಆಮೇಲೆ ಅಯ್ಯೋ ನಾವು ಚೆನ್ನಾಗಿರ್ಬೇಕಪ್ಪ. ಮಣ್ಣಂಗಟ್ಟಿ ಎಲ್ಲಿ ಚೆನ್ನಾಗಿರ್ತೀರ ನೀವು? ಎಲ್ರಿ ಚೆನ್ನಾಗಿರೋಕ್ಕಾಗತ್ತೆ? ಇನ್ನೊಂದು ಸ್ವಲ್ಪ ದಿನ ನಿದ್ದೆ ಮಾಡಿ, ಇನ್ನೊಂದು ಸ್ವಲ್ಪ ದಿನ, ಭಾಳ ದಿನ ಏನು ಬೇಕಾಗಿಲ್ಲ.
ಆಲ್ರೆಡಿ ಜನಸಂಖ್ಯೆ ಕಮ್ಮಿ ಆಗಿದೆ, ಗೊತ್ತಾಯ್ತಾ? ಇನ್ನು ಸ್ವಲ್ಪ ದಿನ ಹಿಂಗೆ ನಮಗೆ ಹಾಕ್ಬೇಕು ಅಂತ ನಿದ್ದೆ ಮಾಡಿ ಪರ್ಮನೆಂಟಾಗಿ ನಿದ್ದೆ ಮಾಡ್ತವೆ. ಮುಂದಿನ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಇರ್ತಾವಲ್ಲ, ಅವೆಲ್ಲ ಪರ್ಮನೆಂಟ್ ನಿದ್ದೆ ಮಾಡಬೇಕಾಗುತ್ತೆ. ಇಂಥವನ್ನೆಲ್ಲ ಖಂಡಿಸ್ಬೇಕು, ಇಂಥವನ್ನೆಲ್ಲ ಪ್ರಶ್ನೆ ಮಾಡಬೇಕು ಅಂತಂದೇಳಿ ಸ್ವಲ್ಪ ಪರಿಜ್ಞಾನ ಅನ್ನೋದಿರಲಿ. ಬರೀ ಏನು ಕೆಲಸಕ್ಕೆ ಬರೋದವೆಲ್ಲ ಬರೀ ಚುನಾವಣೆ ಬಂದಾಗ ಓಟ್ ಹಾಕ್ಬಿಟ್ಟು ನಮ್ಮ ಕೆಲಸ ಮುಗಿದೈತೆ ಅನ್ನೋದಲ್ಲ. ಇಂಥ ಮಣ್ಣು ತಿನ್ನೋ ಕೆಲಸ ಮಾಡೋದೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇಂಥವು ಕೆಲಸಕ್ಕೆ ಬರೋದವೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಂಗಾರೆ ಏನು ಕೊಟ್ಟರು ತಿಂತೀರ ನೀವು? ಏನು ಕೊಟ್ಟರು ತಿನ್ನಕ್ಕೆ ರೆಡಿ ಆಗಿದ್ರು ನೀವು? ಹಂಗಾರೆ ಕರ್ನಾಟಕದಲ್ಲಿ ಎಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗೋದು, ಬಾಯಿ ಹಂಗೆ ರುಚಿ ಬಂದ್ಬಿಟ್ಟು ಸಾಕು, ಏನು ಕೊಟ್ಟರು ತಿಂತಾವೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ.